ಓಂ ನರಜನ್ಮಾವತಾರಾಯ ನರನಾರೀ ಜನೋದ್ಧರ ನರಸಿಂಹಸ್ವರೂಪಾಯ ನಕಾರಾಯ ನಮೋ ನಮಃ. ಸುರಾಚಾರ್ಯಾಯ ವಿದ್ಮಹೇ ಸುರಶ್ರೇಷ್ಠಾಯ ಧೀಮಹಿ ತನ್ನೋ ಗುರುಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಕ್ಷೇಮದಾಯಕ, ಲಾಭದಾಯಕ, ತೃಪ್ತಿದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ತುಲಾರಾಶಿ ಗುರು ಗೋಚಾರ ಫಲದ ವಿಶೇಷ ಸಂಚಿಕೆ. ತುಲಾರಾಶಿಯವರಿಗೆ ಒಂದು ವರ್ಷದಿಂದ ಗುರುಬಲ ಅನ್ನುವಂಥದ್ದು ರಾರಾಜಿಸ್ತಾ ಇತ್ತು. ಸುಮಾರು 15ನೇ ತಾರೀಕು ಮೇ ತಿಂಗಳು 2025ರಿಂದ ಪ್ರಾರಂಭ ಆದಂತಹ ಗುರುಬಲ 2ನೇ ತಾರೀಕು 6ನೇ ತಿಂಗಳು 2026 ತನಕ 12.5-13 ತಿಂಗಳ ಕಾಲ ನಿಮಗೆ ಗುರು ಅನ್ನುವಂಥದ್ದು ತುಂಬ ಬಲಿಷ್ಠವಾಗಿ ಬಹಳ ಅನುಕೂಲಗಳನ್ನು ಮಾಡ್ತು. ತುಲಾರಾಶಿಯವರಿಗೆ ಖಂಡಿತ ಈ ವರ್ಷದಲ್ಲಿ ಅಭಿವೃದ್ಧಿ ಇದ್ದೇ ಇತ್ತು. ಸರಿ, ಈಗ ತುಲಾರಾಶಿಯವರಿಗೆ ಗುರು ಬಂದು ದಶಮ ಸ್ಥಾನಕ್ಕೆ ಬರ್ತಾ ಇದ್ದಾರೆ, ಅಂದ್ರೆ ಗುರುಬಲ ಹೋಗ್ತಾ ಇದೆ. ಇನ್ನು 379 ದಿನಗಳ ಕಾಲ ಗುರುಬಲ ಇರೋದಿಲ್ಲ. ಈ ಡೇಟ್ ನೋಟ್ ಮಾಡ್ಕೊಳ್ಳಿ. 15ನೇ ತಾರೀಕು ಜೂನ್ ತಿಂಗಳು 2027 ತನಕ ನಿಮಗೆ ಗುರುಬಲ ಇರುವುದಿಲ್ಲ. ಸರಿ, ಗುರುಬಲ ಇಲ್ಲ ಅಂತಂದ್ರೆ ಹಾಗಾದ್ರೆ ಕೆಟ್ಟದ್ದಾಗತ್ತಾ? ಖಂಡಿತ ಅಲ್ಲ. ಈ ಒಂದು ಮನಸ್ಥಿತಿಯಿಂದ ಹೊರಗಡೆ ಬನ್ನಿ. ಸುಮಾರು ನಾನು ಬೇರೆಯವ್ರ ಬಗ್ಗೆ ಏನು ಮಾತಾಡಲ್ಲ, ನೀವು ಅಲ್ಲಿ ಇಲ್ಲಿ ನೋಡಿ ಬೇರೆ ಕಡೆ ನೋಡ್ಬಿಟ್ಟು ಭಯ ಪಡ್ತೀರಾ. ಖಂಡಿತ ಭಯ ಪಡಬೇಡಿ. ನಾನೆಲ್ಲ ನೋಡ್ತಾ ಇದ್ದೆ, ತುಲಾರಾಶಿ ಗೋಲ್ಡನ್ ಡೇಸ್ ಕಂಪ್ಲೀಟೆಡ್, ಪ್ರಾಬ್ಲಮ್ಸ್ ಸ್ಟಾರ್ಟ್ಸ್ ಅಂತ ಹಾಕಿದ್ರು. ಹಾಗೆಲ್ಲ ಖಂಡಿತ ಅನ್ಕೋಬೇಡಿ. ಯಾಕೆಂದ್ರೆ ಗುರುಬಲ ಇದ್ದಾಗ ಎಕ್ಸ್ಟ್ರಾ ಎನರ್ಜಿ ಅನ್ನುವಂಥದ್ದು ಇರುತ್ತೆ. ಸಾಧಾರಣವಾಗಿ ನೀವು ಒಂದು 100 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ರೆ, ಗುರುಬಲ ಇದ್ದಾಗ ಒಂದು 150 ರೂಪಾಯಿ 200 ರೂಪಾಯಿ ಸಂಪಾದನೆ ಮಾಡ್ತೀರಾ. ಗುರುಬಲ ಹೋದ್ರೂ ಕೂಡ 100 ರೂಪಾಯಿ ಸಂಪಾದನೆ ಅಂತೂ ನಿಮ್ಮ ಶ್ರಮಕ್ಕೆ ಯಾವತ್ತೂ ಭಗವಂತ ಅಡ್ಡಿ ಮಾಡೋದಿಲ್ಲ. ಚಿಂತೆ ಮಾಡೋದು ಬೇಡ. ಗುರು ಬಂದು 9ನೇ ಮನೆಯಿಂದ 10ನೇ ಮನೆಗೆ ಬರ್ತಾ ಇದ್ದಾರೆ ತುಲಾರಾಶಿಯವರಿಗೆ. ಹಾಗಾದ್ರೆ ಕೆಟ್ಟದ್ದಾ? ಇಲ್ಲ. ನಿಮ್ಮ ಮೂಲ ಜಾತಕದಲ್ಲೇನಾದರೂ ಗುರು ಬಲಿಷ್ಠವಾಗಿದ್ರೆ, ಉಚ್ಚ ಸ್ಥಾನದಲ್ಲೋ ಸ್ವಕ್ಷೇತ್ರದಲ್ಲೋ ಮಿತ್ರ ಸ್ಥಾನದಲ್ಲೋ ಈವನ್ ಸಮಬಲದಲ್ಲಿದ್ರೂ ಸಹ ನಿಮಗೆ ಗುರುಬಲ ಹೋದ್ರೂ ಕೂಡ ಅದರದ್ದೇನು ಸಮಸ್ಯೆ ಎಫೆಕ್ಟ್ ಆಗಲ್ಲ. ಯಾರಿಗಾದ್ರೂ ಗುರು ನೀಚ ಸ್ಥಾನದಲ್ಲೋ ಶತ್ರು ಮನೆಯಲ್ಲೋ ವಕ್ರಿಯಾಗೋ ಅಸ್ತನಾಗೋ ಅಥವಾ ನಿಮಗೆ ಬಿಲೋ 50% ಇದ್ರೆ ಅಂಥವ್ರಿಗೆ ಮಾತ್ರ ಸಮಸ್ಯೆ ಆಗುತ್ತೆ ಹೊರತು ಉಳಿದಂತ ಯಾರಿಗೂ ಕೂಡ ಸಮಸ್ಯೆ ಆಗಲ್ಲ. ಆ ತರ ಇತ್ತಂದ್ರೆ ನಿಮ್ಮ ಮೂಲ ಜಾತಕವನ್ನ ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸ್ ಅನ್ನ ಮಾಡಿಸಿ ಏನಾದರೂ ಸುಲಭ ಪರಿಹಾರಗಳಿದ್ರೆ ಖಂಡಿತ ಮಾಡ್ಕೊಳ್ಳಿ. ಭಗವಂತ ಒಳ್ಳೇದು ಮಾಡ್ತಾನೆ. ಅದು ನಿಮ್ಮ ಮೂಲ ಜಾತಕ ತೋರಿಸ್ಕೊಳ್ಳಿ. ನಾವು ಟಾಪಿಕ್ ಬಂದ್ಬೇಡ. ಈಗ ಯಾವಾಗ ಗುರು ದಶಮ ಸ್ಥಾನಕ್ಕೆ ಬರ್ತಾರೋ ಗುರುಬಲ ಮಾತ್ರ ಇರೋದಿಲ್ಲ, ಆದ್ರೆ ಗುರು ದಶಮ ಸ್ಥಾನದ ಫಲವನ್ನ ನಿಮಗೆ ಕೊಡ್ತಾನೆ. ಯಾವ ರೀತಿಯಾಗಿ ಇರುವಂತದ್ದು ನಾನು ಹೇಳ್ತೀನಿ ನೋಡಿ. ಎಷ್ಟು ಅದ್ಭುತ ಗೊತ್ತಾ? ಕೆಲವೊಂದು ವಿಚಾರಗಳನ್ನು ಅಸ್ಟ್ರಾಲಜಿ ಸೀಕ್ರೆಟ್ಸ್, ಆ ಸೀಕ್ರೆಟ್ಸ್ ನಾನು ನಿಮ್ಗೆ ತೆರೆದಿಡ್ತಾ ಇದ್ದೀನಿ. ದೇವಾಲಯ ನಗರ ಸಭಾ ಮಾರ್ಗಾಲಯಾದಿ ಸರ್ವ ಕರ್ಮಾಣಿ ಆಜ್ಞಾಲಂಬನಮೇ ತತ್ಸರ್ವಂ ಚಿಂತ್ಯಂ ಹಿ ದಶಮೇನ. 10ನೇ ಮನೆಯಲ್ಲಿ ಗುರು ಇದ್ರೆ ಏನು ಫಲ ಅಂತಂದ್ರೆ ಎಷ್ಟು ಪಾಸಿಟಿವ್ ಹೇಳುತ್ತೆ ಗೊತ್ತಾ? ಗುರುಬಲ ಇಲ್ಲ ಅನ್ನೋಂಥದ್ದು ಬಿಡಿ, ಪಾಸಿಟಿವ್ ಎಷ್ಟು ಹೇಳುತ್ತೆ ಗೊತ್ತಾ? ಗುರು ದಶಮದಲ್ಲಿದ್ದಾಗ ಗೋಚಾರದಲ್ಲಿ, ಅದರಲ್ಲೂ ತುಲಾರಾಶಿಯವರಿಗೆ ಉಚ್ಚ ಸ್ಥಾನದ ಗುರುವಿನ ಫಲ ಅನ್ನುವಂಥದ್ದು ಸಿಗುತ್ತೆ. ಧಾರ್ಮಿಕರಾಗ್ತೀರಾ. ತರ್ಕಶಾಸ್ತ್ರ ಅಂದ್ರೆ ಗೊತ್ತಿದೆಯಲ್ಲ, ಚೆನ್ನಾಗಿ ವಾದ ವಿವಾದಗಳನ್ನು ಮಾಡುವಂಥದ್ದು. ಎಕ್ಸಾಂಪಲ್ ಲಾಯರ್ಸ್, ಅಡ್ವೊಕೇಟ್ಸ್, ಜಡ್ಜ್ಗಳಿಗೆ, ಜರ್ನಲಿಸಂ ಮಾಡೋರಿಗೆ, ಟೀಚರ್ಸು, ಪ್ರೊಫೆಸರ್ಸು, ಇನ್ಶೂರೆನ್ಸ್ ಏಜೆಂಟ್ಸು, ನ್ಯೂಸ್ ರೀಡರ್ಸು, ಮಾತಿನಿಂದ ಈವನ್ ರಾಜಕೀಯ ವ್ಯಕ್ತಿಗಳು, ಅವ್ರದ್ದು ಬಲನೇ ಮಾತು. ಮಾತಿನಿಂದ ಜೀವನ ಮಾಡುವಂಥವ್ರಿಗೆ ಎಲ್ಲರಿಗೂ ಸಕ್ಸಸ್ ಇರುತ್ತೆ ತುಲಾರಾಶಿಯವರಿಗೆ. ನ್ಯಾಯಶಾಸ್ತ್ರ, ವಕೀಲ ವೃತ್ತಿ, ವೇದಾಂತ ಶಾಸ್ತ್ರ, ವ್ಯಾಕರಣ ಶಾಸ್ತ್ರ ಎಲ್ಲಗಳೆಲ್ಲ ಅದ್ಭುತ. ಮತ್ತೆ ಪ್ರವರ್ತಕರು, ವ್ಯಾಖ್ಯಾನಕಾರರು ಆಗಬಹುದು ಮೊದಲಾದ ಧಾರ್ಮಿಕ ವೃತ್ತಿ ನಿಮಗೆ ಅಭಿವೃದ್ಧಿ ಆಗುತ್ತೆ. ಹೇಳುತ್ತೆ ಜೀವಾಂಶೇ ದ್ವಿಜ ವಿಬುಧ ಕಾರಾದಿ ಧರ್ಮೈಹಿ ಎನ್ನುವಂತೆ ಬಂಗಾರ, ಬೆಳ್ಳಿ, ಪಂಚಲೋಹದ ವ್ಯಾಪಾರಿಗಳು, ತಯಾರಕರು, ಲವಣ ಅಂದ್ರೆ ಉಪ್ಪಿನ ತಯಾರಕರು, ಮಾರಾಟಗಾರರು, ಮತ್ತೆ
ಗಜ, ಅಶ್ವ, ಪಶುಗಳ ಸಮೃದ್ಧಿಯು, ಅದರ ಮಾಡುವಂತಹ ವೃತ್ತಿಗಳು, ತೀರ್ಥಯಾತ್ರೆ ದರ್ಶನಗಳು, ಗುರು ಸೇವೆಯಿಂದ ಅಭಿವೃದ್ಧಿಗಳು, ಮತ್ತೆ ಅತಿಮಾನುಷ ಘಟನೆಗಳಿಗೆ ಸಾಕ್ಷಿಯಾಗುತ್ತೆ. ಅಂದ್ರೆ ಅದ್ಭುತವಾದಂಥ ಪಾಸಿಟಿವ್. ಅಧಿಕ ಜನಾನುರಾಗ ಕೀರ್ತಿಗಳಾಗಿ ಬೆಲ್ಲ, ಸಕ್ಕರೆ ಉತ್ಪಾದನೆ ಮತ್ತು ಕಬ್ಬಿನ ವ್ಯಾಪಾರಿಗಳಿಗೂ, ಕಬ್ಬು ವ್ಯವಸಾಯ ಮಾಡುವಂತಹ ರೈತರಿಗೆ, ಕೃಷಿಕರಿಗೆ ಬೀಜೋತ್ಪಾದನೆ ತುಂಬಾ ಅದ್ಭುತವಾಗಿದ್ದು ಉದ್ಯಮದಲ್ಲಿ ಹೆಚ್ಚಿನ ಸಕ್ಸಸ್ಸು, ಅರಿಶಿಣ ಇವೆಲ್ಲವೂ ಕೂಡ ಬಹಳ ಸಮೃದ್ಧಿಯಾಗಿ ಫಲ ಕೊಡುತ್ತೆ. ಆಕಾಶಯಾನ ಅಂದ್ರೆ ಪೈಲಟ್ಸು, ಮತ್ತೆ ಏರ್ ಹೋಸ್ಟರ್ಸು, ಮತ್ತೆ ಬಾಹ್ಯಾಕಾಶದಲ್ಲಿ ಕೆಲಸ ಮಾಡುವಂಥವ್ರು, ಬಾಹ್ಯಾಕಾಶ ಅಂದ್ರೆ ಸ್ಪೇಸ್ ಕೆಲಸ ಮಾಡೋರು, ಅದಕ್ಕೆ ಸಂಬಂಧಪಟ್ಟಂತ ಉದ್ಯೋಗಗಳು, ರೇಷ್ಮೆ ಉದ್ಯಮ, ಧಾನ್ಯ ಇದೆಲ್ಲ ದ್ವಿದಳ ಧಾನ್ಯ, ಏಕದಳ ಧಾನ್ಯ, ಧಾನ್ಯಗಳ ಒಂದು ವ್ಯಾಪಾರ, ಅದನ್ನು ಉತ್ಪಾದನೆ ಮಾಡುವಂತ ರೈತರಿಗೆ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಭಾಷೆಗಳು, ಲ್ಯಾಂಗ್ವೇಜಸ್ ಅನ್ನ ಕಲಿಯುವಂತ ಯೋಗಗಳು, ದೇವಸ್ಥಾನಕ್ಕೆ ದರ್ಶನ ಹೆಚ್ಚು ಮಾಡ್ತೀರಾ, ಧರ್ಮ ಛತ್ರಾದಿಗಳನ್ನು ನಿರ್ಮಿಸ್ತೀರಾ, ನಿಮ್ಮ ನೇತೃತ್ವ ವಹಿಸ್ತೀರಾ, ಅದರಲ್ಲಿ ಪುರಾಣ ವಾಚಕರಾಗಿ, ಪ್ರವಚನಕಾರರಾಗಿ ಪ್ರಸಿದ್ಧರಾಗ್ತೀರಾ ಅಂತಂದ್ರೆ ಇದೆಲ್ಲ ನಿಮ್ಗೆ ಆಗಬೇಕು ಅಂತಲ್ಲ, ನೀವು ಯಾವ ವೃತ್ತಿಯಲ್ಲಿದ್ದೀರೋ ಅದು ನಿಮ್ಗೆ ಅಭಿವೃದ್ಧಿ ಆಗುತ್ತೆ. ಈಗ ಒಂದು ವಾಹನದ ಚಾಲಕರು ಅಂತ ತಗೊಳ್ಳೋಣ, ಒಂದು ಡ್ರೈವರ್, ಅವ್ರಿಗೆ ಹೋಗಿ ನೀವು ಕುತ್ಕೊಂಡಿದ ತಕ್ಷಣ ಅವ್ರು ಎಲ್ಲಿ ಹೋಗ್ಬೇಕು ಅಂತ ಕೇಳ್ತಾರೆ, ಕರ್ಕೊಂಡು ಹೋಗ್ಬಿಡ್ತಾರೆ, ಇನ್ನೇನು ಮಾತಾಡೋದಿಲ್ಲ, ಮುಗಿದೋಯ್ತು. ಅವ್ರಿಗೆ ಇದೆಲ್ಲ ಅಪ್ಲಿಕೇಬಲ್ ಆಗಲ್ಲ. ಏನು ಅಡ್ವೊಕೇಟ್ದಾಗ್ಬೋದು, ಜಡ್ಜ್ದಾಗ್ಬೋದು, ಜರ್ನಲಿಸಮ್ದವ್ರು ಅಪ್ಲಿಕೇಬಲ್ ಆಗಲ್ಲ. ನೀವು ಯಾವ ವೃತ್ತಿಲಿದ್ದೀರೋ ಆ ವೃತ್ತಿಯಲ್ಲಿ ಬಂದಿದ್ಯಾ, ಅದರಲ್ಲಿ ನಿಮ್ಮ ಮೇಜರ್ ಸಕ್ಸಸ್, ಅದರಂತೂ ಎರಡು ಮಾತಿಲ್ಲ. ಇನ್ನು ಸೌಕರ್ಯಕ್ಕಾಗಿ ಕೆಲವೊಂದು ಅಭಿವೃದ್ಧಿಯನ್ನು ಹೊಂದುತ್ತೀರಾ, ಬಲಿಷ್ಠವಾದ ಮಕ್ಕಳಿಂದ ನಿಮಗೆ ಅನುಕೂಲ, ಉದ್ಯೋಗಕ್ಕೆ ಹೆಚ್ಚಿನ ಸಹಾಯಕಾರಿ, ಯಾಕೆಂದ್ರೆ ದಶಮ ಸ್ಥಾನನೇ ಉದ್ಯೋಗ ಸ್ಥಾನ, ಪರೋಪಕಾರಿಯ ಬುದ್ಧಿ, ಮಂತ್ರದ ಆಲೋಚನೆ, ಸಚಿವರುಗಳು, ಸಂಪುಟ ಸಭೆಗಳಲ್ಲಿ ಕೂಡ ತುಂಬಾ ಬಲಿಷ್ಠವಾದಂಥ ಫಲ ನಿಮಗೆ ಸಿಗುತ್ತೆ. ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದಲ್ಲಿ ಕೆಲಸ ಮಾಡುವಂಥವ್ರು, ಮಂತ್ರಾಲಯದಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಗಳು ಕೂಡ ತುಂಬಾ ಚೆನ್ನಾಗಿರುತ್ತೆ. ಮಂತ್ರಾಲಯ ಅಂತಂದ್ರೆ ಗುರು ರಾಘವೇಂದ್ರ ಸ್ವಾಮಿಗಳಿರುವಂಥ ಜಾಗ ಅಲ್ಲ. ಮಂತ್ರಾಲಯ ಅಂತಂದ್ರೆ ಸಚಿವ ಸಂಪುಟ ಸಭೆಗಳನ್ನ ನಾವು ಮಂತ್ರಾಲಯಗಳು ಅಂತ ಕರಿತೀವಿ. ಆ ಕರ್ಮಸ್ಥಾನ ಅನ್ನುವಂಥದ್ದು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಇಷ್ಟು ಚೆನ್ನಾಗಿದೆ. ಅಲ್ಲ ರೀ, ಗುರುಬಲ ಇಲ್ಲದೆ ಇದ್ರೂ ಕೂಡ ಗುರುಬಲ ಇದ್ದಷ್ಟು ಫಲಕ್ಕಿಂತ ಹೆಚ್ಚು ಕೊಡ್ತಾ ಇದೆ. ದಶಮ ಸ್ಥಾನ ಅಂದ್ರೆ ಸುಮ್ಮನೆ ಅಲ್ಲ, ಮೇಲಾಗಿ ನಿಮಗೆ ತೃತೀಯ ಸ್ಥಾನಾಧಿಪತಿ, ಮೂರನೇ ಸ್ಥಾನಾಧಿಪತಿ ಯಾರು? ಗುರು. ತೃತೀಯ ಸ್ಥಾನಾಧಿಪತಿ ದಶಮದಲ್ಲಿದ್ದಾಗ ಏನು ಫಲ ಅದನ್ನು ತಿಳಿಸ್ತೀನಿ ನಾನು. ತೃತೀಯ ಸ್ಥಾನಾಧಿಪತಿ ದಶಮದಲ್ಲಿದ್ದರೆ ಸ್ವಾರ್ಜಿತ ಸಂಪತ್ತುಗಳು, ಅಂದ್ರೆ ನೀವು ಸ್ವಯಂಕೃತವಾಗಿ ಸಂಪಾದನೆಯನ್ನ ಮಾಡ್ತೀರಾ, ನಿಮ್ಮ ಸ್ವಾಸ್ತಿ ನಿಮಗೆ ಪ್ರಾಪ್ತಿಯಾಗುತ್ತೆ. ಪ್ರವಾಸ, ಅದಕ್ಕೆ ಸಂಬಂಧಪಟ್ಟಂತಹ ಉದ್ಯೋಗಗಳು, ಬಂಧು ಪ್ರಿಯರಾಗ್ತೀರಾ, ಮತ್ತೆ ಸಹೋದರರಿಂದ ಉತ್ತಮ ಸಹಾಯ ಅನ್ನುವಂಥದ್ದು ಸಿಗುತ್ತೆ. ಇನ್ನು ತುಲಾರಾಶಿಯವರಿಗೆ 6ನೇ ಸ್ಥಾನಾಧಿಪತಿನೂ ಗುರುನೇ, ಷಷ್ಠ ಸ್ಥಾನಾಧಿಪತಿ ಏನ್ ಹೇಳುತ್ತೆ ಅದನ್ನು ನಾನು ತಿಳಿಸ್ತೀನಿ. ಷಷ್ಠ ಸ್ಥಾನಾಧಿಪತಿ ನಿಮಗೆ ದಶಮದಲ್ಲಿದ್ದಾಗ ಮಾನವ ಕುಲಮಿತ್ರ ವಿಶ್ರುತ ಎಂಬಂತೆ ಶುಭನಾದರೆ ವಿಖ್ಯಾತನು. ಶುಭತನೇ, ಗುರು ಉಚ್ಚಸ್ಥಾನ, ಎಕ್ಸಾಲ್ಟೆಡ್ 100%, ಗುರುಬಲ ಅಲ್ಲ, ಗುರು 100% ಆ ಜಾಗದಲ್ಲಿ. ಇನ್ನು ಕುಲಮುಖ್ಯರಾಗುವರು, ಮತ್ತೆ ಪರಪೀಡನಿಂದ ದೂರವಾಗಿ, ಕೆಟ್ಟ ಅಭ್ಯಾಸಗಳು ದೂರವಾಗಿ, ನೀವು ಭಿಕ್ಷೆ ಬೇಡ್ತಾ ಇದ್ರು ಕೂಡ ರಾಜರಾಗ್ತೀರಾ ಅಂತ ಹೇಳುತ್ತೆ ನಿಮಗೆ ಅಲ್ವಾ. ಎಷ್ಟು ಸಂತೋಷ. ಮತ್ತೆ ಕೀಳು ವೃತ್ತಿ ಅಂತ ಹೇಳುತ್ತೆ ಕೆಲವೊಂದೆಲ್ಲ. ಈಗ ಯಾರಿಗಾದ್ರೂ ಒಬ್ಬರಿಗೆ ಕಾಲಿಡಿಯೋದು, ಕೈ ಹಿಡಿಯೋದು, ಅವ್ರ ಕೈ ಕೆಳಗೆ ನೆರಳಲ್ಲಿ ಕೆಲಸ ಮಾಡೋದು, ಒಂಥರ ಅವ್ರು ನಿಮ್ಮನ್ನ ತುಂಬಾ ಕಷ್ಟವಾಗಿ ಉಪಯೋಗಿಸ್ಕೊಳ್ಳೋದು, ಈ ತರದ ಕೀಳರಿಮೆ ಕೆಲಸಗಳಿರುತ್ತೆ, ಅದರಿಂದ ಹೊರಗೆ ಬರ್ತೀರಾ. ಅದೆಲ್ಲ ಸಂತೋಷ ಸುದ್ದಿ, ತುಲಾರಾಶಿಯವರಿಗೆ ಇರೋದು ಖುಷಿ ಕೊಡುವಂತ ಸುದ್ದಿ. ಅದೊಂದೇನಾ? ಅದಲ್ಲದೆ ಇನ್ನೇನು? ದಶಮದಲ್ಲಿ ಗುರುವಿದ್ದಾಗ ಏನು ಫಲ? ಉತ್ತಮ ಒಪ್ಪಂದಗಳು, ಗೌರವ, ಉತ್ತಮ ಅಂತಸ್ತು ಪಡಿತೀರಾ, ನ್ಯಾಯಾಧೀಶರು ಅಥವಾ ಮಂತ್ರಿಗಳು ಸಕ್ಸಸ್ ಆಗ್ತೀರಾ, ಉತ್ತಮ ರಾಜಕೀಯ ನಾಯಕರಾಗ್ತೀರಾ, ಆಡಳಿತದಲ್ಲಿ ಉತ್ತಮ ನಾಯಕರಾಗಿ ಹೆಸರು ಮಾಡ್ತೀರಾ, ಸತ್ಯವಂತ ಬಹಳ ಮುಂದುವರಿಯುತ್ತದೆ, ಸದ್ವರ್ತನಾನುಗುಣವುಳ್ಳವರು ಅಂದ್ರೆ ಒಳ್ಳೆ ಗುಣ ಉಳ್ಳವರು ಅಂತ, ಮತ್ತೆ ಪ್ರಸಿದ್ಧ ಪುರುಷರಾಗಿ ಕೀರ್ತಿವಂತರಾಗ್ತೀರಾ, ಧರ್ಮ ಕಾರ್ಯಗಳಲ್ಲಿ ನಿರತರಾಗ್ತೀರಾ, ಹೆಚ್ಚಾಗಿ ಉಪಾಧ್ಯಾಯರು, ಹಣ ಓಡಾಡುವ ಸ್ಥಳದಲ್ಲಿ ವೃತ್ತಿಯನ್ನ ಮಾಡುವಂಥವ್ರು, ಎಕ್ಸಾಂಪಲ್ ಬ್ಯಾಂಕ್ ಕ್ಯಾಶಿಯರ್, ಹಣ ಓಡಾಡೋದು ಜಾಸ್ತಿ ಅಲ್ಲ, ಅಲ್ಲಿ ಅಂತ ಜಾಗದಲ್ಲಿ ಕೆಲಸ ಮಾಡ್ತೀರಾ. ವಿದೇಶಿ ಕಂಪನಿಗಳ ಜೊತೆ ವೃತ್ತಿ ಮಾಡೋದಂದ್ರೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ತುಂಬಾ ಚೆನ್ನಾಗಿರುತ್ತೆ. ಕಾನೂನು ಸಂಬಂಧ ವೃತ್ತಿಯಲ್ಲಿ ನಿರತರು, ಧರ್ಮ ಪ್ರಚಾರಕರು, ಮತ್ತೆ ವಿಶೇಷವಾಗಿ ನಿಮ್ಮ ಅರ್ಥಶಾಸ್ತ್ರದಲ್ಲಿ
ಅಭಿವೃದ್ಧಿಯನ್ನು ಹೊಂದುತ್ತೀರಾ. ಇನ್ನು 10th ಹೌಸ್, 10ನೇ ಮನೆ. 10ನೇ ಮನೆ ಆದ್ರೆ ಏನೇನು ಫಲಗಳು ಸಿಗುತ್ತೆ, ಉತ್ತಮವಾದ ಫಲಗಳು. ದಾನ ಧರ್ಮ ಹೆಚ್ಚಾಗಿ ಮಾಡ್ತೀರಾ, ಸತ್ಕಾರ್ಯಗಳನ್ನು ಮಾಡುವಂಥದ್ದು, ಸದ್ಬುದ್ಧಿ, ರಾಜನಿಗೆ ಸಮಾನವಾದ ಹೆಸರನ್ನು ಪಡೆಯುವಂಥದ್ದು, ಖ್ಯಾತಿಗಳಾಗುತ್ತೀರಾ, ಅನುಕೂಲಗಳು ಹೆಚ್ಚಾಗಿ ಪ್ರಾಪ್ತಿಯಾಗುತ್ತೆ. ಜೊತೆಗೆ ವ್ಯಾಮೋಹಗಳು, ನಾನು, ನಂದು, ನನ್ನ ಮನೆ, ನನ್ನ ಹೆಂಡತಿ, ನನ್ನ ಕಾರು, ನನ್ನ ಮಕ್ಕಳು, ನನ್ನ ತೋಟ, ನನ್ನ ಜಮೀನು, ನಂದು ಅನ್ನುವಂಥ ಆಸೆಗಳು ಜಾಸ್ತಿ ಇರುತ್ತೆ. ಉತ್ತಮ ವ್ಯಾಪಾರಸ್ಥರಾಗ್ತೀರಾ. ನಿಮ್ಮ ಸೀಕ್ರೆಟ್ಸ್ ಅನ್ನು ಯಾರಿಗೂ ಹೇಳದೆ ತುಂಬಾ ಪಾಸಿಟಿವ್ ಆಗಿ ನೀವು ನೋಡ್ಕೋಬೇಕಾಗುತ್ತೆ. ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓವರಾಲ್ ನೋಡಿದಾಗ ಪಾಸಿಟಿವ್ ಅನ್ನೋದೇ ಕಾಣಿಸ್ತಾ ಇದೆ ಹೊರತು ನೆಗೆಟಿವ್ ಅನ್ನೋದು ಇಲ್ಲ. ಸರಿ, ಹಾಗಾದ್ರೆ ಗುರುಬಲ ಇರೋದಿಲ್ಲಲ್ಲ, ಸ್ಪೀಡ್ ಹೇಗಿರುತ್ತೆ ಅಂತಂದ್ರೆ ಸ್ಪೀಡ್ ಸ್ವಲ್ಪ ಕಡಿಮೆ ಆಗುತ್ತೆ. ಈ ಎಲ್ಲಾ ವಿಚಾರಗಳಲ್ಲಿ ನಿಮಗೆ ಗುರುಬಲ ಅನ್ನುವಂಥದ್ದು ಸ್ವಲ್ಪ ಸಪೋರ್ಟ್ ಮಾಡದೆ ಹೋಗ್ಬೋದು. ಬಟ್ ಎಲ್ಲ ನೋಡೋದಾದ್ರೆ ತುಲಾರಾಶಿಯವರು ಒಂದು ಹಂತಕ್ಕೆ ಸೂಪರ್ ಸಪೋರ್ಟ್ ಖಂಡಿತ ಹೇಳ್ತೀನಿ ನೋಡಿ. ತುಲಾರಾಶಿಯವರು ಗುರುಬಲ ಇಲ್ಲ ಅಂತ ಚಿಂತೆ ಮಾಡಬೇಡಿ, ಭಗವಂತ ಆಶೀರ್ವಾದ ನಿಮಗೆ ತೃಪ್ತಿಯಾಗಿರುತ್ತೆ. ಆದ್ರೂ ಎಲ್ಲೋ ಒಂದ್ ಕಡೆ ಗುರುಬಲ ಇಲ್ಲ ಅನ್ನೋದಿಲ್ಲ, ಒಂದು ಶಾಂತಿ ಮಾಡಿಸ್ಬಿಡೋಣ, ಖಂಡಿತ ಮಾಡಿಸಿ. ಜೂನ್ 2ನೇ ತಾರೀಕು 2026 ನಿಮ್ಮ ಊರು ಸುತ್ತಮುತ್ತ ಎಲ್ಲಾ ಕಡೆನೂ ಮಾಡ್ತಾ ಇರ್ತಾರೆ ಗುರುಶಾಂತಿ ಮಹಾಯಾಗಗಳು. ಅಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡಿ, ಹೋಗಿ ಹೇಳಿ ಈ ತರ ಗುರು ಬದಲಾವಣೆ ಆಗ್ತದೆ, ನನ್ನ ತುಲಾ ರಾಶಿ ನಂದು, ನನ್ನ ರಾಶಿಗೆ ಚೆನ್ನಾಗಿಲ್ಲ, ಗುರುಬಲ ಹೋಗ್ತಾ ಇದೆ, ನಿಮಗೆ ಒಂದು ಶಾಂತಿ ಮಾಡ್ಕೊಡಿ ಅಂತ ಸಾಮೂಹಿಕವಾಗಿ ಮಾಡ್ತಾ ಇರ್ತಾರಲ್ಲ ಕಡೆ. ಒಂದು 500, 1000, 2000, 5000 ಇಟ್ಟಿರ್ತಾರೆ ಮೊತ್ತ. ಅದನ್ನ ನೀವು ಪೇ ಮಾಡಿ ಮಾಡಿಸ್ಕೊಳ್ಳಿ ಗುರುಶಾಂತಿ ಮಹಾಯಾಗ. ಎಲ್ಲೂ ನಿಮ್ಗೆ ಅನುಕೂಲ ಆಗ್ಲಿಲ್ವಾ, ನಾನು ನಿಮ್ಮ ಸಹಕಾರದೊಂದಿಗೆ 1 ಲಕ್ಷ ಸ್ವಾಹಾಕಾರದ ಗುರುಶಾಂತಿ ಮಹಾಯಾಗವನ್ನು ಮಾಡ್ತಾ ಇದ್ದೇನೆ. ಇದೇ 2ನೇ ತಾರೀಕು 6ನೇ ತಿಂಗಳು 2026 ಜೂನ್ ತಿಂಗಳು. ಕೇವಲ ಗುರುಶಾಂತಿ ಮಹಾಯಾಗ ಮಾತ್ರ ಅಲ್ಲ, ಗಣಪತಿ ಹೋಮ, ನವಗ್ರಹ ಹೋಮ, ಅದರಲ್ಲಿ ಪ್ರತಿಯೊಂದು ಗ್ರಹಗಳು 1000 ಸ್ವಾಹಾಕಾರ, ಮೃತ್ಯುಂಜಯ ಹೋಮ, ಆಯುಷ್ಯ ಹೋಮ, ನಕ್ಷತ್ರ ಹೋಮ, ಮಧುಮಿಶ್ರಿತ ಕಮಲ ಪುಷ್ಪ ಶ್ರೀ ಸೂಕ್ತ ಮಹಾಲಕ್ಷ್ಮಿ ಹೋಮ, ಇಷ್ಟು ಹೋಮಗಳನ್ನು ನಾವು ಮಾಡ್ತಾ ಇದ್ದೀವಿ. ಈ ಹೋಮಕ್ಕೆ ನೀವು ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ 8431384001 ಅನ್ನುವಂಥ ನಂಬರ್ಗೆ ನೀವು ಕರೆ ಮಾಡಿದ್ರೆ ನಿಮಗೆ ವಾಟ್ಸಪ್ ಅಲ್ಲಿ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡ್ತಾರೆ. ಆ ಡೀಟೇಲ್ಸ್ ಅನ್ನ ನೀವು ಫಿಲಪ್ ಮಾಡಿ 1001 ರೂಪಾಯಿ ಅಮೌಂಟ್ ಅನ್ನ ಪೇ ಮಾಡಬೇಕು. ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು, ಪಿನ್ ಕೋಡ್ ಸಮೇತವಾಗಿ ನಿಮ್ಮ ಅಡ್ರೆಸ್ಸು ಎಲ್ಲವನ್ನ ನೀವು ಟೈಪ್ ಮಾಡಿ ಕಳಿಸಿದ್ರೆ ರಿಜಿಸ್ಟ್ರೇಷನ್ ಪ್ರಾಸೆಸ್ ಕಂಪ್ಲೀಟ್ ಆಗುತ್ತೆ. ಪೂಜೆಯಲ್ಲಿ ಸಂಕಲ್ಪ ಆಗಿ, ಹೋಮದಲ್ಲಿ ಸಂಕಲ್ಪ ಆಗಿ, ಪ್ರಸಾದವಾಗಿ ಕರುಂಗಲಿ ಮಾಲ ಅನ್ನುವಂಥದ್ದು ನಿಮ್ಮ ಮನೆಗೆ ಕೊರಿಯರ್ ಮುಖಾಂತರ ಬರುತ್ತೆ. ಈ ಕರುಂಗಲಿ ಮಾಲ ಹಾಕೊಳ್ಳೋದ್ರಿಂದ ನಿಮಗೆ ಪಾಸಿಟಿವ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ, ನೆಗೆಟಿವ್ ಎನರ್ಜಿ ದೂರ ಆಗುತ್ತೆ. ಹಾಗಾಗಿ 1001 ರೂಪಾಯಿ ನೀವು ಅಮೌಂಟ್ ಪೇ ಮಾಡಿ ರಿಜಿಸ್ಟರ್ ಮಾಡಿಕೊಂಡ್ರೆ ಪೂಜೆ ಆಗುತ್ತೆ, ಯಾಗದಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ದಂಗೆ ಆಗುತ್ತೆ, ಕರುಂಗಲಿ ಮಾಲೆ ಮನೆಗೆ ಬರುತ್ತೆ. ಗುರುಗಳೇ, ನಾವು ತುಂಬಾ ದೂರ ಇದ್ದೀವಿ, ನಾವು ಬರಕ್ಕಾಗಲ್ಲ, ನೇರವಾಗಿ ದುಡ್ಡನ್ನ ಪೇ ಮಾಡ್ತೀವಿ, ಸಂಕಲ್ಪ ಆಗಿ ಪ್ರಸಾದ ಬರುತ್ತೆ ಅಂದ್ರೆ ಖಂಡಿತ ಬರುತ್ತೆ, ಪ್ರಸಾದನೂ ಬರುತ್ತೆ. ಅದರ ಜೊತೆಗೆ ನಿಮಗೆ ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ಅಲ್ಲಿ ಲೈವ್ ವಿಡಿಯೋ ಸ್ಟ್ರೀಮ್ ಆಗುತ್ತೆ. ನೀವು ಲೈವ್ ವಿಡಿಯೋನ ವಾಚ್ ಮಾಡಬಹುದು. ಬೆಳಗ್ಗೆ 5:30 ಮಧ್ಯಾಹ್ನ 1 ಗಂಟೆ 2 ಗಂಟೆವರೆಗೂ ಲೈವ್ ವಿಡಿಯೋನ ವಾಚ್ ಮಾಡಬಹುದು ನೀವು. ಹಾಗಾಗಿ ಚಿಂತೆ ಇಲ್ಲ. ಗುರುಗಳೇ, ದುಡ್ಡು ಕೊಟ್ರೇನೆ ಬರ್ಬೇಕಾ? ಖಂಡಿತ ಇಲ್ಲ. ದುಡ್ಡು ಕೊಡ್ಲಿಲ್ಲ ಅಂದ್ರೂ ನೇರವಾಗಿ ಬರ್ಬೋದು. ಲೊಕೇಶನ್ ನಿಮಗೆ ಫಸ್ಟ್ ಕಾಮೆಂಟ್ ಅಲ್ಲಿ ಪಿನ್ ಆಗಿರುತ್ತೆ. ಲೊಕೇಶನ್ ಹಾಕೊಂಡು ನೀವು ನೇರವಾಗಿ ಬರ್ಬೋದು, ಪೂಜೆಯನ್ನು ದರ್ಶನ ಮಾಡ್ಬೋದು, ದೇವರ ದರ್ಶನ ಮಾಡ್ಬೋದು, ಅನ್ನದಾನ ಭೋಜನವನ್ನು ಪ್ರಸಾದವನ್ನು ಸ್ವೀಕಾರ ಮಾಡಿ ಪೂಜೆ ಹೋಮ ಮುಗಿಯೋವರೆಗೂ ಅಲ್ಲೇ ಇದ್ದು ದೇವರ ಆಶೀರ್ವಾದ ತಗೊಂಡು ಹೋಗ್ಬೋದು. ದುಡ್ಡು ಕೊಟ್ಟವರೇ ಬರಬೇಕು ಅಂತೇನಿಲ್ಲ. ಯಾರಿಗೆ ಕರುಂಗಲಿ ಮಾಡಬೇಕು, ಯಾರಿಗೆ ಸಂಕಲ್ಪ ಆಗಬೇಕು ಹೋಮಕ್ಕೆ ಅಂಥವ್ರು ಮಾತ್ರ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಅಷ್ಟು ಬಿಟ್ರೆ ಇನ್ನೇನು ಅವಶ್ಯಕತೆ ಇಲ್ಲ. ಓವರಾಲ್ ನೋಡಿದಾಗ ತುಲಾ ರಾಶಿಯವರಿಗೆ ಅದ್ಭುತ ಗುರುಬಲ ಹೋಗುತ್ತೆ ಅಂತ ಭಯಪಡಬೇಡಿ. ಇದ್ರ ಜೊತೆಗೆ ಪೂಜೆ ಹೋಮಕ್ಕೆ ಪಾಲ್ಗೊಂಡು ಗುರು ಆಶೀರ್ವಾದಕ್ಕೆ ನೀವು ಪಾತ್ರರಾಗಿ ಭಗವಂತ ಮತ್ತಷ್ಟು ಮಗದಷ್ಟು ನಿಮಗೆ ಶುಭ ಫಲಪನ ಕೊಡ್ತಾನೆ. ಯಾವುದೇ ತರ ಭಯ ಪಡೋ ಅವಶ್ಯಕತೆ ಇಲ್ಲ. ಧೈರ್ಯವಾಗಿ ತುಲಾ ರಾಶಿಯವರು ಒಳ್ಳೆಯದೇ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.